ಇರ್ರಿ ಮತ್ತೆ ನಮಗೂ ಕಷ್ಟನೇ ಇರುತ್ತೆ ಏನ್ ಸರ್. ಕಷ್ಟ? ಎಲ್ಲಾ ಹೆಣ್ಮಕ್ಳಿಗೂ ರೆಡಿ ಆಗಕ್ ಕಷ್ಟ. ಒಂದ್ ಪ್ಯಾಂಟ್ ಒಂದ್ ಶರ್ಟ್ ರೆಡಿ ಆಗೋದಷ್ಟೇ ಕಷ್ಟ. 1 ಅವರ್ 2 ಅವರ್ ಕೂರ್ತೀರ ಅವ್ರಿಗಿರೋ ಮಿರರ್ ಮುಂದೆ. ಕುಟ್ಟು ಕೂದಲು ಮೇಂಟೈನ್ ಮಾಡಕ್ ಪಾಪ ಅವ್ರು ಡಿಗ್ಲಾಮಲ್ಲಿ ಮಾಡಿದ್ದಾರೆ. ಇಷ್ಟು ಉದ್ದ ಅಲ್ಲ ಬಟ್ ಮೇಂಟೈನ್ ನನಗೆ ಈ ಮಾಡ್ಬೇಕು ಸೀನ್ದಲ್ಲಿ ಸರ್ ಒಂದು ಹುಡುಗಿಯರಿಗೆ ಕೂದಲನ್ನ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಯ್ತು ನೋಡ್ದಾ ಸೀರಿಯಸ್ಲಿ ಸರ್. ನೋಡಿ 2 ವರ್ಷ ಬರ್ತಾ ಹೇಳ್ಕೊಂಬಂದಿದ್ದೀರಾ ಅವ್ರೇನು? ಇಲ್ಲ ಅವ್ರಿಗೆ ಹೇಳ್ತಿಲ್ಲ ನಾನು ನಾರ್ಮಲಿ ಜನರಲ್ ಆಗಿ ಹೇಳ್ತಿದ್ದೀನಿ. ಉದ್ದ ಕೂದಲು ಬಿಟ್ಟಾಗ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಯಪ್ಪ ದೇವ್ರೆ ತುಂಬಾ ಡಿಫಿಕಲ್ಟ್. ಅವ್ರಿಗೆ ಅಂದ್ರೆ ಪ್ರಾಕ್ಟೀಸ್ ಇದೆ. ನಿಮಗೆ ಆ ಅನುಭವ ಆಯ್ತು, ಯಾಕಂದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕು ನೀವು. ಹಿಂಗೆ ಏನು ಅಂದ್ರೆ ಸೆಟ್ಟಿಗೆ ಹೋದ್ರೆ ಎಷ್ಟು ತಿಂಗಳ ಇದದು? 2 ವರ್ಷ ಸರ್. 2.5 ವರ್ಷದಿಂದ ನೀವು ಅಂದ್ರೆ ಕೂದಲನ್ನ ಅಷ್ಟು ಉದ್ದ ಬಿಡ್ಲಿಕ್ಕೆ ನಮ್ಗೊಂದು ಟೈಮ್ ಟೈಮ್ ಬೇಕು. ಬೇಕು. ಹೌದು. ಮೊದಲ ಶೂಟಿಂಗ್ ಪೀರಿಯಡ್, ಅದ ನಂತರ ಆಕ್ಸಿಡೆಂಟ್ ಆಗಿ 6 ತಿಂಗಳ ಬೆಡ್ ರೆಸ್ಟ್ ಅಲ್ಲೂ ಕೂದಲು ಕಟ್ ಮಾಡೋಂಗಿಲ್ಲ. ಸೊ ಅದು ಅಗೇನ್ ಏನಂತ ಹೇಳಿದ್ರೆ ಇಲ್ಲಿ ದೊಡ್ಡ ಟಾಸ್ಕ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಡಿಟ್ ಆಗಿ ನಮ್ಗೆಲ್ಲರಿಗೂ ಓಕೆ ಅಂದ್ಮೇಲೆ ಕೂದಲು ಕಟ್ ಮಾಡ್ಬೇಕು. ಅಲ್ಲಿ ತನಕ ಕಟ್ ಮಾಡೋಂಗಿಲ್ಲ ಅಲ್ವಾ. ಏನಾದ್ರೂ ಪ್ಯಾಚ್ ವರ್ಕ್ ಬಂತಂದ್ರೆ ಮತ್ತೆ ಉದ್ದ ಕೂದಲು ಬಿಡ್ಬೇಕಲ್ವಾ.